ಮಾಕ್ ಡ್ರಿಲ್ ಘೋಷಣೆ ಮಧ್ಯ ಹೈ ವೋಲ್ಟೇಜ್ ಮೀಟಿಂಗ್. ಪ್ರಧಾನಿ ಮೋದಿ ನಿವಾಸದಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದೋವಲ್ ಜೊತೆ ಮೋದಿ ಸಭೆ. ಕಳೆದ 1 ಗಂಟೆಯಿಂದ ನಡೀತಾ ಇರುವಂತಹ ಮಹತ್ವದ ಚರ್ಚೆ. ದೆಹಲಿ ಪ್ರಧಾನಿ ಮೋದಿ ನಿವಾಸದಲ್ಲಿ ಮಹತ್ವದ ಮೀಟಿಂಗ್. ಉಗ್ರರ ವಿರುದ್ಧ ಮುಂದಿನ ಕಾರ್ಯಾಚರಣೆ ಬಗ್ಗೆ ಚರ್ಚೆ. ಪಾಕ್ ವಿರುದ್ಧ ಮತ್ತಷ್ಟು ಕ್ರಮದ ಬಗ್ಗೆ ಸಭೆಯಲ್ಲಿ ಚರ್ಚೆ. ಏನಿ ಒಂದು ಪಹಲ್ಗಾಮ್ನಲ್ಲಿ ಧರ್ಮಾಧಾರಿತ ನರಮೇಧದ ವಿಚಾರವಾಗಿ ನಡೆದಂಥ ಉಗ್ರರ ದಾಳಿಗೆ ನಮ್ಮ ಇಡೀ ಭಾರತೀಯರೆಲ್ಲರೂ ಇವರಿಗೆ, ಪಾಕಿಸ್ತಾನದವರಿಗೆ, ಈ ಪಾಪಿಗಳಿಗೆ, ಈ ಉಗ್ರರಿಗೆ ತಕ್ಕನಾದಂತಹ ಪ್ರತ್ಯುತ್ತರವನ್ನು ನೀಡಲೇಬೇಕು ಅನ್ನುವಂತಹ ಆಗ್ರಹ ಇತ್ತು. ಇಷ್ಟು ದಿವಸ ಆದರೂ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ಭಾರತೀಯ ಸೇನೆಯಿಂದ ಆಗಿರ್ಬೋದು, ಯಾವುದೇ ಥರವಾದಂಥ ಉತ್ತರ ಸಿಕ್ಕಿಲ್ಲ ಅನ್ನುವಂಥ ಒಂದು ಕಾತುರತೆ ಏನಿತ್ತು. ಕಡೆಗೂ ನಿನ್ನೆ ಆದೇಶ ಬಂತಲ್ಲ, ಈ ಒಂದು ಮಾಕ್ ಡ್ರಿಲ್ ಘೋಷಣೆ ಆಗಿದೆ. ಅಂದರೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಬಹಳ ಒಂದು ಮೀಟಿಂಗ್ಸ್ ನಡೀತಾನೆ ಇದೆ ಪ್ರಧಾನಿ ಮೋದಿ ನಿವಾಸದಲ್ಲಿ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ದೋವಲ್ ಅವ್ರ ಜೊತೆ ಮೋದಿ ಕಂಟಿನ್ಯೂಸ್ ಸಭೆಯನ್ನು ಮಾಡ್ತಾ ಇದ್ದಾರೆ. ಕಳೆದ 1 ಗಂಟೆಯಿಂದ ಮಹತ್ವದ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ಉಗ್ರರ ವಿರುದ್ಧ ಯಾವ ರೀತಿಯ ಒಂದು ಕಠಿಣವಾದಂತಹ ಕಾರ್ಯಾಚರಣೆಯನ್ನು ಮಾಡಲೇಬೇಕು ಅನ್ನುವಂಥ ರೀತಿಯಲ್ಲಿ, ಅಂದರೆ ಪಾಕ್ ವಿರುದ್ಧ ಏನು ಆಲ್ರೆಡಿ ಕ್ರಮಗೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು. ಏನು ಈ ಹಿಂದೆ ಏರ್ ಸ್ಟ್ರೈಕ್ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಇದೆಲ್ಲ ಸಾಲದು. ಅವರು ಮತ್ತೆ ಹೊಡೆದರೆ ಎದ್ದೇಳಲೇಬಾರ್ದು ಅನ್ನುವಂಥ ರೀತಿಯಲ್ಲಿ ಇವರಿಗೆ ತಕ್ಕನಾದಂತಹ ಪಾಠವನ್ನು ಕಲಿಸಲೇಬೇಕು ಅನ್ನುವಂಥ ಒಂದು ಮುನ್ಸೂಚಿಯಾಗಿ ಈ ಒಂದು ಮಾಕ್ ಡ್ರಿಲ್ ಘೋಷಣೆ ಮಾಡಿದ್ದಾರೆ. ನಿನ್ನೆ ಭದ್ರತಾ ಸಲಹೆಗಾರ ಅವ್ರ ಜೊತೆ ಇವತ್ತು ಏನು ಮೀಟಿಂಗ್ ನಡೀತಾ ಇದ್ದಾರೆ, ಇದಾದ ನಂತರದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮಹತ್ವಪೂರ್ಣವಾದಂಥ ಒಂದು ಘೋಷಣೆ ಹೊರಬರಬಹುದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇಡೀ ಭಾರತ ದೇಶ ಕಾಯ್ತಾ ಇದೆ.